ವಿಷಯ ಬಂದು ಕನ್ವಿನ್ಸ್ ಮಾಡಬೇಕು ಪೇರೆಂಟ್ಸ್ನ. ಮತ್ತು ಅದರಲ್ಲಿ ಏನಂತಾರೆ, ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಖಂಡಿತವಾಗ್ಲೂ ನೀವು ಮಾತಾಡೋ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ, ಖುಷಿನೂ ಅಷ್ಟೇ. ನೀವು ಮಾತಾಡಿ ಅದನ್ನು ಶೇರ್ ಮಾಡ್ಕೋಬೇಕು. ಇದು ನಾನು ನಮ್ಮ ಹಸ್ಬೆಂಡಿಂದ ಕಲ್ತಿರೋದು. ಯೂಶ್ವಲಾಗಿ ಅವ್ರು ಮಾತಾಡೋದೇ ಇಲ್ಲ, ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಾತಾಡಬೇಕು. ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದರೆ ಐ ವಾಸ್ ವೆರಿ ಟಚ್ಡ್ ಬೈ ಇಟ್. ಸೊ ಒಬ್ಬ ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಲವ್ ಆ್ಯಂಡ್ ಬಿಲೀವ್ ಇನ್ ಇಟ್. And it's beautiful, and this film is perfect for the meaning of love, whether it's a parents, whether it's a love, or it's even the bonding about the child, because we have just baby, 3 months baby ide ನಮ್ಮ ಹತ್ರ. ಅವ್ರ ತಂದೆ ಹೆಣ್ಮಗು ಬೇಕು ಅಂತ ಹೆಣ್ಮಗು ಮಾಡ್ಕೊಂಡ್ರು. ಅವ್ರು ಹೇಳ್ತಾನೆ ಇದ್ರು, ನಾನು ಮದುವೆ ಮಾಡಿದ್ರೆ ಮನೇಲಿ ಇಟ್ಕೋತೀನಿ ನನ್ನ ಮಗಳನ್ನ, ಬಟ್ ಮದುವೆ ಮಾಡ್ತೀನಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಈ ಮೂವಿ ನೋಡಿದ್ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದೇ ಲವ್ ಅಂತ. ಸೊ ಎಸ್, ಥ್ಯಾಂಕ್ ಯು. ಸರ್ಪಕ್ಕ ನಿಂತ್ಕೊಳಕ್ಕೆ ಭಯ, ಕೈ ಶಿವರ್ ಆಗ್ತಿದೆ. ಇಟ್ಸ್ ಓಕೆ. ಏನಂದರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ನಾನು ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ, ಇವ್ರು ನೋಡಿದ್ರೆ ಭಯ ಆಗ್ತಿದೆ. ಯಪ್ಪ, ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ. ತಂದೆ ಯಾರಿಗೂ ಬೇಡ. ಸೊ ತುಂಬ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ಮದು ಕೂಡ ಲವ್ ಮ್ಯಾರೇಜ್. ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ. ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಹಾಕ್ಬೇಡಿ, ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಓಡೋಗೋಣ, ಈ ರೀತಿನೂ ಮಾಡೋಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಆ್ಯಂಡ್ ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮಿಬ್ರು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಹೊಸಬ್ರಂತೆ. ಸೊ ಹೊಸಬ್ರ ಥರ ಎಲ್ಲೂ ಫೀಲ್ ಆಗಲಿಲ್ಲ, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದ್ದೀರಾ. ತುಂಬ ಚೆನ್ನಾಗಿದೆ. ನೋಡಿದ್ರೆ ಆ್ಯಕ್ಚುಲಿ ಹೊಡಿಬೇಕು ಅನಿಸ್ತದೆ, ಬಟ್ ಹೊಡಿಯಲ್ಲ, ಅವ್ರ ಆ್ಯಕ್ಟಿಂಗ್ ಅದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರೆಸೆಂಟ್ ಮಾಡಿದ್ದೀರಾ ಸರ್. ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡಿದ್ವಿ ಥ್ರೂ ಔಟ್ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಅವ್ರ ಪ್ರೆಸೆನ್ಸ್ ಬಂದ ತಕ್ಷಣ ಒಂದು ನಮಗನ್ಸಿದ್ದು ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಅವ್ರ ಪ್ರೆಸೆನ್ಸ್ ಅಂದರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಅಣ್ಣ ನನಗೆ ಒಂದು ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದರೆ, ಸರ್ ಊರಲ್ಲಿ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಈ ಸಿನಿಮಾದಲ್ಲಿ ಏನು ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿನೂ ಇದೇ ಥರ ಇರುತ್ತೆ. ತುಂಬ ಕುಟುಂಬ. ಅಣ್ಣ ಊರಿಗೆ ಹೋದಾಗೆಲ್ಲ ಅವ್ರ ಫ್ಯಾಮಿಲಿ, ಅವ್ರ ಬ್ರದರ್ಸ್ ಎಲ್ಲ ಇದೇ ಥರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಂಬಾರಹಳ್ಳಿ ನೋಡ್ದಂಗೆ ಆಯಿತು. ಸರ್ ಯೂಶಲಿ ಸರ್ ಊರು ಸೇಮ್ ಅದೇ ಥರನೇ ಇದೆ. ಸ್ಪೆಷಲಿ ಅಂಜನ್ರು, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಆವಾಗಲೇ ನಾನು ನೀವು ಸಿಗಲಿಲ್ಲ ಹೇಳ್ಬೇಕಂದ್ರೆ, ಇವಾಗ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಟ್ ಸಿನಿಮಾ ಅಂತ ಅನ್ಸಂಗಿಲ್ಲ. ಇಲ್ಲ ಅಣ್ಣ, ಈಗ ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸರ್ ನಿಮ್ಮ ಬಗ್ಗೆ ಏನು ಹೇಳಂಗಿಲ್ಲ, ಆವಾಗಲೇ ಹೇಳಿದ್ನಣ್ಣ. ಸೊ ಆಂಧ್ರದಲ್ಲಿ ಇವ್ರಿಗೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ವಣ್ಣ, ಯಾರೋ ಬಂದು ಇವ್ರಿಗೆ ಹೊಡೆಯೋ ಥರ ಮಾಡ್ಬಿಟ್ಟು, ಬಟ್ ಇಲ್ಲಿ ಒಬ್ರು ಬಂದು ಕಾಲಿಗೆ ಬಿದ್ರಣ್ಣ. ಇವ್ರಿಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಅಂತ ಕಾಲಿಗೆ ಬಿತ್ತು. ಸೊ ಅದು ತುಂಬ ಖುಷಿ ಆಯಿತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.